ಮೊದಲಿಂದಲೂ ನಡೆಸಿಕೊಂಡ ಅವಮಾನಕರ ರೀತಿನ ನಾವು ನೋಡ್ತಾ ಹೋಗಬೇಕು. ಅವರ ಬಟ್ಟೆಯ ಸಮೇತ ಜೆಲೆನ್ಸ್ಕಿ ತೊಟ್ಟಿದ್ದ ಬಟ್ಟೆ ಸಮೇತ ವ್ಯಂಗ್ಯ ಮಾಡಿಕೊಂಡೇ ಬಂದರು ಟ್ರಂಪ್ನ ಈ ಬಿಹೇವಿಯರ್ ಅಮೇರಿಕಾದ ಒಳ್ಳೇದಕ್ಕ? ನನಗನ್ಸುತ್ತೆ ಅಮೇರಿಕಾದ ಒಳ್ಳೆಯದಕ್ಕೋ, ವಿಶ್ವ ರಾಜಕಾರಣ ಬದಲಾಗ್ತಾ ಇರೋದಕ್ಕೋ, ಅಥವಾ ವಿಶ್ವ ರಾಜಕಾರಣದಲ್ಲಿ ಇದಕ್ಕೇನಾದರೂ ಇದರಿಂದ ಲಾಭ ಉಂಟಾ ಅಂತಕ್ಕಂಥ ಪ್ರಶ್ನೆ ಬರೋದು. ಇನ್ಸಲ್ಟಿಂಗ್ ಪೀಪಲ್ ಡೆಫಿನೆಟ್ಲಿ. ನೋಡಿ, ಅಮೇರಿಕಾದ ಅಧ್ಯಕ್ಷರು ಮೊದಲು ಕೂಡ ಅನೇಕ ರಾಷ್ಟ್ರಗಳ ಮುಖ್ಯಸ್ಥರನ್ನು ಇನ್ಸಲ್ಟ್ ಮಾಡಿದ್ದಾರೆ. ಆದರೆ ಈ ರೀತಿ ಅಲ್ಲ. ನೀವು ನೋಡಿ, ಇವತ್ತು ಉಕ್ರೇನ್ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾ ಇದೆ. ಉಕ್ರೇನ್ನ ಅಧ್ಯಕ್ಷರು ಕೇಳ್ತಾ ಇರೋದೇನು, ನೀವು ರಷ್ಯಾ ಜೊತೆ ಮಾತುಕತೆ ನಡೆಸ್ತೀರಾದರೆ ನಡೆಸಿ, ಆದರೆ ಮೊದಲು ಈ ಕಂಡೀಷನ್, ಅಲ್ಲಿಂದ ನಿಮ್ಮ ಇನ್ವೇಷನನ್ನು, ನಿಮ್ಮ ಸೈನಿಕರನ್ನು ಹೊರಗೆ ತೆಗೆದುಕೊಂಡು ಹೋಗಿ ಅಂತಕ್ಕಂಥ ಕಂಡೀಷನ್ ಇಡಿ ಅಂತ ಅಮೆರಿಕ ಹೇಳ್ತಾ ಇದೆ. ಇಲ್ಲ, ನಾವು ನೇರವಾಗಿ ಮಾತುಕತೆ ನಡೆಸ್ತೀವಿ ಅಂತ. ಇದೆಲ್ಲ ಶುರುವಾಗಿದ್ದು ಎಲ್ಲಿಂದ ಭಾವನಾ ಅಂತಂದರೆ, ನೀವು ಆಗಲೇ ಹೇಳ್ತಾ ಇದ್ರಿ, ಅದಿರು ನಿಕ್ಷೇಪ. ಉಕ್ರೇನ್ ಮಾತುಕತೆಯ ಸಂದರ್ಭದಲ್ಲಿ ಅಮೆರಿಕಕ್ಕೆ ಅದಿರು ನಿಕ್ಷೇಪದ ಮೇಲೆ ಏನೊಂದು ಮೊನೋಪಲಿ ಬೇಕಿತ್ತು, ಅದನ್ನು ಬಿಟ್ಕೊಡ್ಲಿಕ್ಕೆ ಒಪ್ಪದೇ ಇದ್ದಾಗ ಡೊನಾಲ್ಡ್ ಟ್ರಂಪ್ ಬಿಸ್ನೆಸ್ನ ಭಾಷೆಯನ್ನು ಮಾತಾಡ್ತಿದ್ದಾರೆ. ನಾವು ರಷ್ಯಾ ಜೊತೆ ನೇರವಾಗಿ ಮಾತುಕತೆ ನಡೆಸ್ತೀವಿ ಅಂಡ್ ನಾವು ನಿಮಗೆ ಕೊಟ್ಟಿರೋ ದುಡ್ಡಿಗೆ ಇವಾಗ ಅದಿರು ನಿಕ್ಷೇಪ ಬಳಕೆಗೆ ಅವಕಾಶ ಕೊಡಿ ಅಂತಿದ್ದಾರೆ. ವೇರ್ ಜೆಲೆನ್ಸ್ಕಿ ಹೇಳ್ತಿದ್ದಾರೆ, ನೀವು ಗ್ರಾಂಟ್ ಕೊಟ್ಟಿದ್ದೆ ಹೊರತು ಲೋನ್ ಅಲ್ಲ ಅದು ಅಂತ. ಅಮೆರಿಕನ್ ಸೇನೆಯ ಮುಖ್ಯಸ್ಥರೊಬ್ಬರು ಇರಾಕ್ನಲ್ಲಿ ಸೇನೆಯನ್ನು ಪುಲ್ ಬ್ಯಾಕ್ ಮಾಡುವಾಗ ಒಂದು ಮಾತನ್ನು ಹೇಳಿದರು. ಅರೆ, ನಾವು ಅಫ್ಘಾನಿಸ್ತಾನ ಇರಾಕ್ ಬರೋದೇ ಅದಕ್ಕೆ ರೀ, ತೈಲ ನಿಕ್ಷೇಪದ ಕಾರಣದಿಂದ. ಇಲ್ಲಿ ಗಾಜರು ಮೂಲಂಗಿ ಬೆಳೀತಾ ಇದ್ದರೆ ನಾವೇನಿಲ್ಲಿ ಬರ್ತಿದ್ವಾ ಅಂತ ಅವರು ಆ ಮಾತನ್ನು ಹೇಳಿದರು. ಹೀಗಾಗಿ ಅಮೇರಿಕಾ ಯುಕ್ರೇನ್ಗೆ ಬರ್ತಿರ್ತಕ್ಕಂಥದ್ದಕ್ಕೆ ಫುಡ್ ಬಾಸ್ಕೆಟ್ ಆಫ್ ಯುರೋಪ್ ಅಂತ ಉಕ್ರೇನನ್ನು ಕರೀಲಾಗತ್ತೆ. ಅಮೇರಿಕಾದ ನೀವು ಉಕ್ರೇನನ್ನು ಕೃಷಿ ಅಮೇರಿಕಕ್ಕೆ ರಫ್ತಾಗದೇ ಇದ್ದರೆ ಅಮೇರಿಕಾದಲ್ಲಿ ತರಕಾರಿ ಬೆಲೆಗಳೇ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತವೆ. ಆದರೆ ಈ ಸಂದರ್ಭದಲ್ಲಿ ಏಕಾಏಕಿ ಅಮೇರಿಕಾ ಉಕ್ರೇನನ್ನು ನಡುನೀರಲ್ಲಿ ಕೈ ಬಿಟ್ಟು ನಾವು ರಷ್ಯಾ ಜೊತೆ ಮಾತುಕತೆ ನಡೆಸ್ತೀವಿ ಅಂತಕ್ಕಂಥದ್ದು ಹೋಗ್ತಿರೋದು, ಇದು ನನಗನ್ಸುತ್ತೆ. ಅಂದರೆ ತುಂಬ ಸಾಮಾನ್ಯ ಭಾಷೆಯಲ್ಲಿ ಕರ್ನಾಟಕದ ದೃಷ್ಟಿಯಿಂದ ಅಥವಾ ಭಾರತದ ದೃಷ್ಟಿಯಿಂದ ಹೇಳಬೇಕಾದ್ರೆ, ಇಲ್ಲಿ ಕಾಂಗ್ರೆಸ್ ಮತ್ತು BJP ಒಟ್ಟಿಗೆ ಬಂದರೆ ಏನಾಗ್ಬೋದು? ಇವತ್ತು ಅಮೇರಿಕಾ ಮತ್ತು ರಷ್ಯಾ ಒಂದು ಬೈಪೋಲಾರ್ ಕೆಪಾಸಿಟಿಯನ್ನು ಹೊಂದಿರತಕ್ಕಂಥ ದೇಶ. ನಾವು ದೊಡ್ಡವರು ಅನ್ನೋ ಹೊಡೆದಾಟನೇ ಆ ಎರಡು ದೇಶಗಳ ಮಧ್ಯೆ ಇರೋದು. ನೀವು ಯುದ್ಧ ಮಾಡಿ ಅಂತಕ್ಕಂಥದ್ದನ್ನು ಯಾರು ಹೇಳ್ತಾ ಇಲ್ಲ. ಆದರೆ ರಷ್ಯಾ ಕ್ರಿಮಿಯಾದಲ್ಲಿ 2014ರಲ್ಲಿ ಸೇನೆಯನ್ನು ನುಗ್ಗಿಸ್ತು. ಅದನ್ನೇ ನಿನ್ನೆಯ ಮಾತುಕತೆಯಲ್ಲಿ ಹೇಳಿದರು. 2014ರಲ್ಲಿ ನುಗ್ಗಿಸಿದಾಗ ನ್ಯಾಟೋ ಪಡೆಗಳು, ಅಮೇರಿಕಾ, UN ರೆಸಲ್ಯೂಷನ್ ಆದರೂ ಕೂಡ ರಷ್ಯಾ ತನ್ನ ಸೇನೆಯನ್ನು ಹಿಂತೆಗೆದುಕೊಳ್ಳಿಲ್ಲ. ಈಗ ಕಳೆದ 3 ವರ್ಷದಿಂದ ರಷ್ಯಾ ಉಕ್ರೇನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಅಮೆರಿಕನ್ ಅಧ್ಯಕ್ಷರು ಹೇಳ್ತಿದ್ದಾರೆ, ನಾವು ನಿಮಗೆ ಯುದ್ಧ ಸಾಮಗ್ರಿಗಳನ್ನು ಪೂರೈಸದೇ ಇದ್ದರೆ 3 ದಿನದಲ್ಲಿ ನಿಮ್ಮನ್ನು ರಷ್ಯಾ ಹೊಡೆದಾಕ್ತಿತ್ತು ಅಂತ. ನೋಡಿ, ಈ ಮಾತುಕತೆ ಆಯ್ತು, ಈಗ ಮುಗಿದೋಯ್ತು. ಅದು ಮುಂದೇನಾಗಬಹುದು? ಅಮೇರಿಕಾದ ನೆರವಿಲ್ಲದೆ ಜೆಲೆನ್ಸ್ಕಿ ಕೂಡ ಅಲ್ಲಿ ಹೋಲ್ಡ್ ಮಾಡ್ತಕ್ಕಂಥದ್ದು ಕಷ್ಟ ಇದೆ. ನೋಡಿ, ಈಗ ಜೆಲೆನ್ಸ್ಕಿ ಸರ್ವಾಧಿಕಾರಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಯಾಕೆ? 2019ರಲ್ಲಿ ಅವರು ಅಧಿಕಾರಕ್ಕೆ ಬಂದರು. ಈ ಭಗವಂತ ಮಾನ್ ರೀತಿಯೇ ಅವರು ಕೂಡ ಒಬ್ಬ ಹಾಸ್ಯ ನಟ. ಅವರು ಏಕಾಏಕಿ ಅಧಿಕಾರಕ್ಕೆ ಬಂದರು. 24ರಲ್ಲಿ ಚುನಾವಣೆಗಳು ನಡಿಬೇಕಿತ್ತು. ದಿನಕ್ಕೂ ರಷ್ಯಾ ಹೋಗಿ ಬಾಂಬ್ ಹಾಕ್ತಾ ಇದ್ದಾಗ ಚುನಾವಣೆಗಳನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಅಮೇರಿಕಾ ತನ್ನ ಬೆಂಬಲವನ್ನು ಹಿಂತೆಗೆದುಕೊಂಡಾಗ ಜೆಲೆನ್ಸ್ಕಿ ಪೊಸಿಷನ್ಸ್ ಕೂಡ ಅನ್ಟೆನೆಬಲ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.